ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 5/1/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 17/10/2003. ಪೂರ್ಣ ವರ್ಷ ಸಂತುಷ್ಟ ಮಣಿಯಾಗಿ ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನೂ ಸಂತುಷ್ಟಪಡಿಸಿ. ಇಂದು ಹೃದಯರಾಮ ಬಾಪ್ತಾದ ತನ್ನ ಎಲ್ಲ ಕಡೆಯ ಸಮ್ಮುಖದಲ್ಲಿರುವ ಹಾಗೂ ದೂರವಿದ್ದರೂ ಸಮೀಪ ಇರುವವರನ್ನು ಪ್ರತಿಯೊಬ್ಬ ರಾಜ ಮಗು ಅತಿ ಪ್ರಿಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. ಪ್ರತಿಯೊಂದು ಮಗು ರಾಜನಾಗಿದೆ, ಆದ್ದರಿಂದ ಪ್ರಿಯವಾಗಿದ್ದಾರೆ. ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೆಲವು ಆತ್ಮಗಳಿಗಷ್ಟೇ ಪ್ರಾಪ್ತಿಯಾಗ್ತದೆ. ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಿ. ಪ್ರಪಂಚದ ಆತ್ಮಗಳು ಬನ್ನಿ ಬನ್ನಿ ಎಂದು ಕರೆಯುತ್ತಿದ್ದಾರೆ, ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುತ್ತಿದ್ದೀರಿ. ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುತ್ತಿದ್ದೀರಿ. ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡ್ತೀರಾ? ಬಾಪ್ತಾದ ಸರ್ವ ಡಬಲ್ ರಾಜ್ಯಾಧಿಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ. ಈಗಲೂ ಸ್ವರಾಜ್ಯದ ಅಧಿಕಾರಿ ರಾಜರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ರಾಜ್ಯ ತಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಅಂದ ಮೇಲೆ ಡಬಲ್ ರಾಜರಲ್ಲವೇ? ಎಲ್ಲರೂ ರಾಜರಲ್ಲವೇ? ಪ್ರಜೆಗಳಲ್ಲ. ರಾಜಯೋಗಿಗಳೋ ಅಥವಾ ಕೆಲವರು ಪ್ರಜಾಯೋಗಿಗಳೂ ಆಗಿದ್ದೀರೋ? ಯಾರಾದರೂ ಪ್ರಜಾಯೋಗಿಗಳಿದ್ದೀರಾ? ಹಿಂದೆ ಇರುವವರು ರಾಜಯೋಗಿಗಳಾಗಿದ್ದೀರಾ? ಯಾರೂ ಸಹ ಪ್ರಜಾಯೋಗಿಗಳಿಲ್ಲ ತಾನೆ? ಪಕ್ಕ ಯೋಚನೆ ಮಾಡಿ ಹೌದು ಎನ್ನಬೇಕು. ರಾಜ್ಯಾಧಿಕಾರಿ ಅರ್ಥಾತ್ ಸರ್ವ ಸೂಕ್ಷ್ಮ ಸ್ಥೂಲ ಕರ್ಮೇಂದ್ರಿಯಗಳ ಅಧಿಕಾರಿಗಳು. ಏಕೆಂದರೆ ಸ್ವರಾಜ್ಯವಲ್ಲವೇ? ಅಂದ ಮೇಲೆ ಒಮ್ಮೊಮ್ಮೆ ರಾಜರಾಗ್ತೀರಾ ಅಥವಾ ಸದಾ ರಾಜರಾಗುತ್ತೀರೋ? ಮೂಲವಾಗಿ ತಮ್ಮ ಮನಬುದ್ಧಿ ಸಂಸ್ಕಾರಗಳಿಗೂ ಸಹ ಅಧಿಕಾರಿಗಳಾಗಿದ್ದೀರಾ? ಸದಾ ಅಧಿಕಾರಿಗಳೋ ಅಥವಾ ಕೆಲವೊಮ್ಮೆ ಮಾತ್ರ ಇದೆಯೋ? ಸ್ವರಾಜ್ಯ ಅಂದ ಮೇಲೆ ಸದಾ ಸ್ವರಾಜ್ಯವಾಗಿರುತ್ತದೆಯೋ ಅಥವಾ ಒಂದು ದಿನ ಇದು ಇನ್ನೊಂದು ದಿನ ಇರೋದಿಲ್ಲ, ಈ ರೀತಿ ಇರುತ್ತದೆಯೇ? ರಾಜ್ಯ ಎಂದ ಮೇಲೆ ಸದಾ ಇರುತ್ತದೆ ಅಲ್ಲವೇ? ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿ ಅರ್ಥಾತ್ ಸದಾ ಮನಬುದ್ಧಿ ಸಂಸ್ಕಾರದ ಮೇಲೆ ಅಧಿಕಾರ ಸದಾ ಇದೆಯೇ? ಸದಾ ಎನ್ನುವುದರಲ್ಲಿ ಹೌದು ಎನ್ನುವುದಿಲ್ಲವೇ? ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುವುದೋ ಅಥವಾ ತಾವು ಮನಸ್ಸನ್ನು ನಡೆಸುತ್ತೀರೋ? ಕೆಲವೊಮ್ಮೆ ಮನಸ್ಸು ಮಾಲೀಕನಾಗುತ್ತದೆಯೇ? ಆಗುತ್ತದೆಯಲ್ಲವೇ? ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿಗಳೇ ವಿಶ್ವರಾಜ್ಯಾಧಿಕಾರಿಗಳು. ಸದಾ ಪರಿಶೀಲನೆ ಮಾಡಿಕೊಳ್ಳಿ, ಎಷ್ಟು ಸಮಯ ಹಾಗೂ ಎಷ್ಟು ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳು ಮನಬುದ್ಧಿ ಸಂಸ್ಕಾರದ ಮೇಲೆ ಈಗ ಅಧಿಕಾರಿಗಳಾಗುತ್ತೀರೋ ಅಷ್ಟೇ ಭವಿಷ್ಯದಲ್ಲಿ ರಾಜ್ಯಾಧಿಕಾರ ಪ್ರಾಪ್ತಿಯಾಗ್ತದೆ. ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ, ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮ ಯುಗದ ಜನ್ಮ ಸದಾ ಅಧಿಕಾರಿಗಳಾಗದಿದ್ದರೆ 21 ಜನ್ಮಗಳು ಹೇಗೆ ರಾಜ್ಯಾಧಿಕಾರಿಗಳಾಗುತ್ತೀರಿ? ಲೆಕ್ಕವಿದೆಯಲ್ಲವೇ? ಈ ಸಮಯದ ಸ್ವರಾಜ್ಯ ಸ್ವಯಂಗೆ ರಾಜರಾಗೋದರಿಂದಲೇ 21 ಜನ್ಮದ ಗ್ಯಾರಂಟಿ ಇದೆ. ನಾನ್ಯಾರು ಮತ್ತು ಏನಾಗುತ್ತೇನೆ? ತಮ್ಮ ಭವಿಷ್ಯವನ್ನು ವರ್ತಮಾನದ ಅಧಿಕಾರದ ಮೂಲಕ ತಾವೇ ತಿಳಿದುಕೊಳ್ಳಬಹುದು. ಯೋಚಿಸಿ,
ತಾವು ವಿಶೇಷ ಆತ್ಮಗಳ ಅನಾದಿ ಆದಿ ವ್ಯಕ್ತಿತ್ವ ಹಾಗೂ ಘನತೆ ಎಷ್ಟು ಶ್ರೇಷ್ಠವಾಗಿದೆ. ಅನಾದಿ ರೂಪದಲ್ಲಿಯೂ ನೋಡಿ, ಯಾವಾಗ ತಾವು ಆತ್ಮಗಳು ಪರಮಧಾಮದಲ್ಲಿರ್ತೀರಿ ಆಗ ಎಷ್ಟೊಂದು ಹೊಳೆಯುತ್ತಿರುವ ಆತ್ಮಗಳಾಗಿ ಕಾಣಿಸ್ತೀರಿ. ಆ ಹೊಳಪಿನ ಘನತೆ ವ್ಯಕ್ತಿತ್ವ ಎಷ್ಟು ದೊಡ್ಡದಿದೆ ಕಾಣಿಸುತ್ತದೆಯೇ? ಹಾಗೂ ತಂದೆಯ ಜೊತೆ ಜೊತೆ ಆತ್ಮರೂಪದಲ್ಲಿರ್ತೀರಿ, ಸಮೀಪವೂ ಇರ್ತೀರಿ. ಹೇಗೆ ಆಕಾರದಲ್ಲಿ ಕೆಲವು ನಕ್ಷತ್ರಗಳು ಬಹಳ ಹೊಳೆಯುತ್ತಿರುತ್ತವೆಯಲ್ಲವೇ? ಹಾಗೆಯೇ ತಾವು ಆತ್ಮಗಳು ಸಹ ವಿಶೇಷವಾಗಿ ತಂದೆಯ ಜೊತೆ ಹಾಗೂ ವಿಶೇಷವಾಗಿ ಹೊಳೆಯುತ್ತಿರುವಂತಹ ನಕ್ಷತ್ರಗಳಾಗ್ತೀರಿ. ಪರಮಧಾಮದಲ್ಲಿಯೂ ಸಹ ತಾವು ತಂದೆಯ ಸಮೀಪವಿದ್ದೀರಿ. ಮತ್ತೆ ಆದಿ ಸತ್ಯಯುಗದಲ್ಲಿಯೂ ಸಹ ತಾವು ದೇವಾತ್ಮಗಳ ವ್ಯಕ್ತಿತ್ವ ಹಾಗೂ ಘನತೆ ಎಷ್ಟು ಶ್ರೇಷ್ಠವಾಗಿದೆ. ಇಡೀ ಕಲ್ಪದಲ್ಲಿ ನೋಡಿ, ಧರ್ಮಾತ್ಮರು, ಮಹಾತ್ಮರು, ಧರ್ಮಪಿತರು, ನೇತಾರರು ಯಾರೆಲ್ಲ ಇದ್ದು ಹೋಗಿದ್ದಾರೆ, ಅವರ್ಯಾರಿಗೂ ತಾವು ಸತ್ಯಯುಗದಲ್ಲಿ ದೇವಾತ್ಮಗಳಿಗಿದ್ದಂತಹ ವ್ಯಕ್ತಿತ್ವ ಇಲ್ಲ. ತಮ್ಮ ದೈವ ಸ್ವರೂಪ ಸಮ್ಮುಖದಲ್ಲಿ ಬರುತ್ತದೆಯಲ್ಲವೇ? ಬರುತ್ತದೆಯೋ ಅಥವಾ ನಾವು ಆಗುತ್ತೇವೆಯೋ ಅಥವಾ ಇಲ್ಲವೋ? ಪಕ್ಕ ತಾನೆ. ಹಿಂದಿರುವವರು ಪಕ್ಕ ತಮ್ಮ ದೇವ ಸ್ವರೂಪವನ್ನು ಮುಂದೆ ತನ್ನಿ ಮತ್ತು ನೋಡಿ. ವ್ಯಕ್ತಿತ್ವ ಮುಂದೆ ಬಂತೆ, ಎಷ್ಟು ಘನತೆ ಇದೆ. ಪ್ರಕೃತಿಯೂ ಸಹ ವ್ಯಕ್ತಿತ್ವ ಇರುವಂಥದ್ದಾಗ್ತದೆ. ಪಕ್ಷಿ, ವೃಕ್ಷ, ಹೂವು, ಹಣ್ಣು ಎಲ್ಲವೂ ರಾಯಲ್. ಸರಿ ಮಕ್ಕಳೇ, ಕೆಳಗೆ ಬನ್ನಿ. ಅಂದ ಮೇಲೆ ತಮ್ಮ ಪೂಜ್ಯ ರೂಪವನ್ನು ನೋಡಿದ್ದೀರಾ? ತಮ್ಮ ಪೂಜೆ ಆಗ್ತದೆ. ಡಬಲ್ ವಿದೇಶಿಗಳು ಪೂಜ್ಯರಾಗುತ್ತೀರೋ? ಭಾರತದವರಾಗುತ್ತೀರೋ? ತಾವು ದೇವಿ ದೇವತೆಗಳಾಗ್ತೀರಾ? ಸೊಂಡಿಲಿರುವ ಬಾಲ ಇರುವವರಲ್ಲ. ದೇವಿಯರೂ ಸಹ ಆ ಕಾಳಿ ರೂಪವಲ್ಲ. ಆದರೆ ದೇವತೆಗಳ ಮಂದಿರದಲ್ಲಿ ನೋಡಿ, ತಮ್ಮ ಪೂಜ್ಯ ಸ್ವರೂಪದ ಎಷ್ಟೊಂದು ಘನತೆ ಇದೆ, ಎಷ್ಟೊಂದು ವ್ಯಕ್ತಿತ್ವ ಇದೆ. 4 ಅಥವಾ 5 ಅಡಿಯ ಮೂರ್ತಿಗೆ ಎಷ್ಟು ದೊಡ್ಡ ಮಂದಿರವನ್ನು ಮಾಡ್ತಾರೆ. ಇದು ಘನತೆ ಹಾಗೂ ವ್ಯಕ್ತಿತ್ವವಾಗಿದೆ. ವರ್ತಮಾನದಲ್ಲಿ ಪ್ರಧಾನಮಂತ್ರಿಯ ಅಥವಾ ರಾಜನ ಚಿತ್ರವನ್ನು ನೋಡಿ ಬಿಸಿಲಿನಲ್ಲಿಡ್ತಾರೆ. ಆದರೆ ತಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ. ತಮ್ಮದು ಹೆಚ್ಚಲ್ಲವೇ? ಕುಮಾರಿಯರು ಕುಳಿತಿದ್ದೀರಲ್ಲವೇ? ತಮ್ಮದು ಘನತೆ ಇದೆಯಲ್ಲವೇ? ನಂತರ ಅಂತಿಮದಲ್ಲಿ ಸಂಗಮ ಯುಗದಲ್ಲಿಯೂ ಸಹ ತಾವೆಲ್ಲರ ಘನತೆ ಎಷ್ಟು ಶ್ರೇಷ್ಠವಾಗಿದೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ. ಸ್ವಯಂ ಭಗವಂತನೇ ತಮ್ಮ ಬ್ರಾಹ್ಮಣ ಜೀವನದಲ್ಲಿ ವ್ಯಕ್ತಿತ್ವ ಹಾಗೂ ಘನತೆಯನ್ನು ತುಂಬಿದ್ದಾರೆ. ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರು? ಸ್ವಯಂ ತಂದೆ. ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಘನತೆ ಯಾವುದು? ಪವಿತ್ರತೆ. ಪವಿತ್ರತೆಯೇ ಘನತೆಯಾಗಿದೆ, ಹೌದಲ್ಲವೇ? ಬ್ರಾಹ್ಮಣಾತ್ಮಗಳು ಯಾರೆಲ್ಲ ಕುಳಿತಿದ್ದೀರೋ ತಮ್ಮೆಲ್ಲರ ಪವಿತ್ರತೆಯೇ ಘನತೆಯಲ್ಲವೇ? ಹೌದು. ತಲೆ ಅಲುಗಾಡಿಸಿ. ಹಿಂದಿರುವವರು ಕೈ ಎತ್ತುತ್ತಿದ್ದಾರೆ. ತಾವು ಹಿಂದೆ ಇಲ್ಲ, ಸಮ್ಮುಖದಲ್ಲಿದ್ದೀರಿ. ನೋಡಿ, ದೃಷ್ಟಿ ಹಿಂದೆ ಹೋಗ್ತದೆ. ಹಿಂದೆ ಸಹಜವಾಗಿ ದೃಷ್ಟಿ ಹೋಗ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ, ಪವಿತ್ರತೆಯ ವ್ಯಕ್ತಿತ್ವ ಸದಾ ಇರುತ್ತದೆಯೇ? ಮನಸ, ವಾಚ, ಕರ್ಮಣ, ವೃತ್ತಿ, ದೃಷ್ಟಿ ಹಾಗೂ ಕೃತಿ ಎಲ್ಲದರಲ್ಲಿಯೂ ಪವಿತ್ರತೆ ಇದೆಯೇ? ಮನಸ್ಸಿನ ಪವಿತ್ರತೆ ಎಂದರೆ ಸದಾ ಹಾಗೂ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ಸರ್ವರ ಪ್ರತಿ ಆ ಆತ್ಮ ಹೇಗೇ ಇರಲಿ, ಆದರೆ ಪವಿತ್ರತೆಯ ಘನತೆಯ ಮನಸ್ಸು ಎಂದರೆ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ದಯೆಯ ಭಾವನೆ, ದಾತಾತನದ ಭಾವನೆ ಹಾಗೂ ದೃಷ್ಟಿಯಲ್ಲಿ ಸದಾ ಹಾಗೂ ಪ್ರತಿಯೊಬ್ಬರ ಬಗ್ಗೆ ಆತ್ಮಿಕ ಸ್ವರೂಪ ಕಾಣಬೇಕು ಹಾಗೂ ಫರಿಷ್ಠಾ ರೂಪ ಕಾಣಿಸಬೇಕು. ಭಲೆ ಅವರ ಫರಿಷ್ಠೆಗಳು ಆಗಿಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ಫರಿಷ್ಠಾ ಸ್ವರೂಪ ಹಾಗೂ ಆತ್ಮಿಕ ರೂಪವೇ ಇರಲಿ. ಹಾಗೂ ಕೃತಿ ಎಂದರೆ ಸಂಬಂಧ, ಸಂಪರ್ಕದಲ್ಲಿ, ಕರ್ಮದಲ್ಲಿ ಬರಬೇಕು. ಅದರಲ್ಲಿ ಸದಾ ಸರ್ವರ ಪ್ರತಿ ಸ್ನೇಹ ಕೊಡಬೇಕು, ಸುಖ ಕೊಡಬೇಕು. ಭಲೆ ಬೇರೆಯವರು ಸ್ನೇಹ ಕೊಡಲಿ, ಕೊಡದೇ ಇರಲಿ, ಆದರೆ ನನ್ನ ಕರ್ತವ್ಯವಾಗಿದೆ ಸ್ನೇಹ ಕೊಟ್ಟು ಸ್ನೇಹಿಗಳನ್ನಾಗಿ ಮಾಡುವುದು. ಸುಖ ಕೊಡಬೇಕು. ಸ್ಲೋಗನ್ ಇದೆಯಲ್ಲವೇ? ದುಃಖ ಕೊಡಬೇಡಿ, ದುಃಖವನ್ನು ಪಡೆಯಬೇಡಿ.
ಕೊಡಲೂಬಾರದು, ಪಡೆಯಲೂಬಾರದು. ನೀಡುವವರು ತಮಗೆ ಕೆಲವೊಮ್ಮೆ ದುಃಖವೇ ಕೊಡಲಿ, ಆದರೆ ತಾವು ಅವರನ್ನು ಸುಖದ ಸ್ಮೃತಿಯಿಂದಲೇ ನೋಡಿ. ಬಿದ್ದಿರುವವರನ್ನು ಬೀಳಿಸುವುದಲ್ಲ, ಬಿದ್ದಿರುವವರನ್ನು ಸದಾ ಮೇಲೆತ್ತಲಾಗ್ತದೆ. ಅವರು ಪರವಶರಾಗಿ ದುಃಖ ಕೊಡ್ತಿದ್ದಾರೆ, ಬಿದ್ದು ಹೋಗಿದ್ದಾರಲ್ಲವೇ? ಅಂದ ಮೇಲೆ ಅವರನ್ನು ಬೀಳಿಸಬಾರದು. ಇನ್ನಷ್ಟು ಹೊಡೆದು ಕೆಳಗೆ ಬೀಳಿಸುವುದಲ್ಲ, ಅವರನ್ನು ಸ್ನೇಹದಿಂದ ಮೇಲೆತ್ತಿ. ಅದರಲ್ಲಿಯೂ ಸಹ ಮೊದಲು ನಮ್ಮಿಂದಲೇ ಪ್ರಾರಂಭವಾಗಬೇಕು. ತಮ್ಮ ಸರ್ವ ಜೊತೆಗಾರರು, ಸೇವೆಯ ಜೊತೆಗಾರರು, ಬ್ರಾಹ್ಮಣ ಪರಿವಾರದ ಜೊತೆಗಾರರು ಪ್ರತಿಯೊಬ್ಬರನ್ನೂ ಮೇಲೆತ್ತಿ. ಅವರು ತಮ್ಮ ಅವಗುಣವನ್ನೇ ತೋರಿಸಲಿ, ಆದರೆ ತಾವು ಅವರ ವಿಶೇಷತೆಯನ್ನು ನೋಡಿ. ನಂಬರ್ ವಾರ್ ಇದೆಯಲ್ಲವೇ? ನೋಡಿ, ನಿಮ್ಮ ನೆನಪಾರ್ಥ ಮಾಲೆ ಇದೆ. ಎಲ್ಲರೂ ಒಂದೇ ನಂಬರ್ನವರು ಇಲ್ಲ ತಾನೆ? 108 ನಂಬರ್ ಇದೆಯಲ್ಲವೇ? ನಂಬರ್ ವಾರ್ ಇದೆ, ಹಾಗೂ ಇರ್ತಾರೆ. ಆದರೆ ನನ್ನ ಕರ್ತವ್ಯವೇನು? ಇದನ್ನು ಯೋಚಿಸಬಾರದು. ಸರಿ, ನಾನಂತೂ 8ರಲ್ಲಿಲ್ಲ, 108ರಲ್ಲಿ ಬರಬಹುದು. ಅಂದ ಮೇಲೆ 108ರಲ್ಲಿಯೂ ಕೊನೆಯಲ್ಲಿರಬಹುದು. ನನ್ನಲ್ಲಿ ಕೆಲವು ಸಂಸ್ಕಾರ ಇದೆಯಲ್ಲವೇ? ಆದರೆ ಇಲ್ಲ, ಅನ್ಯರಿಗೆ ಸುಖ ಕೊಡ್ತಾ ಕೊಡ್ತಾ, ಸ್ನೇಹ ಕೊಡ್ತಾ ಕೊಡ್ತಾ ತಮ್ಮ ಸಂಸ್ಕಾರವೂ ಸಹ ಸ್ನೇಹಿ, ಸುಖಿ ಆಗಲೇಬೇಕು. ಇದು ಸೇವೆಯಾಗಿದೆ. ಹಾಗೂ ಈ ಸೇವೆ ಮೊದಲು ನಿಮ್ಮಿಂದಲೇ ಪ್ರಾರಂಭವಾಗಬೇಕು. ಬಾಪ್ದಾದರವರಿಗೆ ಇಂದು ಒಂದು ಮಾತಿನ ಮೇಲೆ ನಗು ಬರ್ತಿತ್ತು. ಹೇಳುವುದೇ? ನೋಡಿ, ನಿಮಗೂ ಸಹ ನಗು ಬರ್ತದೆ. ಬಾಪ್ದಾದ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರಲ್ಲವೇ? ಬಾಪ್ದಾದ 1 ಸೆಕೆಂಡಿನಲ್ಲಿ ಕೆಲವೊಮ್ಮೆ ಯಾವುದಾದರೂ ಸೇವಾ ಕೇಂದ್ರದ ಟಿವಿಯನ್ನು ತೆರೀತಾರೆ, ಕೆಲವೊಮ್ಮೆ ಯಾವುದೋ ಸೇವಾ ಕೇಂದ್ರದ, ಕೆಲವೊಮ್ಮೆ ವಿದೇಶದ, ಕೆಲವೊಮ್ಮೆ ಭಾರತದ ಸ್ವಿಚ್ ಆನ್ ಮಾಡ್ತಾರೆ. ಇವರು ಏನು ಮಾಡ್ತಿದ್ದಾರೆ ಎಂದು ಗೊತ್ತಾಗ್ತದೆ. ಏಕೆಂದರೆ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆಯಲ್ಲವೇ? ಮಕ್ಕಳು ಸಹ ಸಮಾನರಾಗಲೇಬೇಕು ಎಂದು ಹೇಳ್ತಾರೆ. ಪಕ್ಕಾ ತಾನೆ? ಸಮಾನರಾಗಲೇಬೇಕು. ಕುಮಾರಿಯರು ಸಮಾನರಾಗಬೇಕೇ? ಅಥವಾ ಡ್ರಾಮಾದಲ್ಲಿ ಏನಾದರೂ ಆಗಲಿ ಅದೇ ಸರಿ? ಇಲ್ಲ, ಸಮಾನರಾಗಬೇಕು. ಎಲ್ಲ ಕುಮಾರಿಯರು ಆಗಲೇಬೇಕು. ಸಾಯಬೇಕಾಗಿರಲಿ, ಏನೇ ಮಾಡಬೇಕಾಗಿರಲಿ, ಯೋಚಿಸಿ ಕೈ ಎತ್ತಿ. ಸಾಯಬೇಕಾಗ್ತದೆ, ಬಾಗಬೇಕಾಗ್ತದೆ, ಸಹನೆ ಮಾಡಬೇಕಾಗ್ತದೆ, ಕೇಳಬೇಕಾಗ್ತದೆ ಎಂದೆಲ್ಲ ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈ ಎತ್ತಿ. ಕುಮಾರಿಯರು ಯೋಚಿಸಿ ಕೈ ಎತ್ತಬೇಕು. ಅವರ ಫೋಟೋ ತೆಗೀರಿ. ಬಹಳ ಕುಮಾರಿಯರಿದ್ದಾರೆ. ಸಾಯಬೇಕಾಗುತ್ತದೆಯೇ, ಬಾಗಬೇಕಾಗುತ್ತದೆಯೇ? ಪಾಂಡವರು ಕೈ ಎತ್ತಿ. ಕೇಳಿದಿರಾ? ಸಮಾನರಾಗಲೇಬೇಕು. ಸಮಾನರಾಗದಿದ್ದರೆ ಮಜಾ ಬರೋದಿಲ್ಲ. ಪರಮಧಾಮದಲ್ಲಿಯೂ ಸಹ ಸಮೀಪವಿರೋದಿಲ್ಲ. ಪೂಜ್ಯ ಆಗೋದರಲ್ಲಿಯೂ ವ್ಯತ್ಯಾಸ ಆಗ್ತದೆ. ಸತ್ಯಯುಗದ ರಾಜ್ಯಭಾಗ್ಯದಲ್ಲಿಯೂ ವ್ಯತ್ಯಾಸ ಆಗ್ತದೆ. ಬ್ರಹ್ಮ ತಂದೆಯ ಜೊತೆ ತಮಗೆ ಪ್ರೀತಿ ಇದೆಯಲ್ಲವೇ? ಡಬಲ್ ವಿದೇಶಿಗಳಿಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ. ಯಾರಿಗೆ ಬ್ರಹ್ಮ ತಂದೆಯ ಜೊತೆ ಅಂತರಾಳದ ಅಪಾರ ಪ್ರೀತಿ ಇದೆ ಅವರು ಕೈ ಎತ್ತಿ. ಡಬಲ್ ವಿದೇಶಿಗಳಿಗೆ ಅಂತರಾಳ ಪ್ರೀತಿ ಇದೆಯೇ? ಒಳ್ಳೆಯದು, ಪಕ್ಕಾ ಪ್ರೀತಿ ಇದೆಯಲ್ಲವೇ? ಈಗ ಪ್ರಶ್ನೆ ಕೇಳ್ತಾರೆ, ಯಾರ ಜೊತೆ ಪ್ರೀತಿ ಇರುತ್ತದೆಯೋ ಆ ಪ್ರೀತಿಯ ಲಕ್ಷಣ ಅವರಿಗೆ ಯಾವುದು ಇಷ್ಟವಾಗುತ್ತದೆಯೋ ಅದು ಪ್ರೀತಿ ಮಾಡುವವರಿಗೂ ಸಹ ಇಷ್ಟವಾಗ್ತದೆ. ಇಬ್ಬರ ಸಂಸ್ಕಾರ, ಸಂಕಲ್ಪ, ಸ್ವಭಾವ ಹೊಂದಿಕೊಂಡರೆ ಆಗ ಅವರು ಪ್ರಿಯರಾಗ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಎಂದರೆ 21 ಜನ್ಮ. ಮೊದಲ ಜನ್ಮದಿಂದಲೂ 2-3ನೆಯ ಜನ್ಮದಲ್ಲಿ ಬಂದರೆ ಚೆನ್ನಾಗಿರೋದಿಲ್ಲ. ಆದರೆ ಮೊದಲ ಜನ್ಮದಿಂದ ಕೊನೆಯ ಜನ್ಮದ ತನಕ ಜೊತೆಯಲ್ಲಿಯೇ ಇರ್ತಾರೆ. ಭಿನ್ನ ಭಿನ್ನ ರೂಪದಲ್ಲಿ ಜೊತೆಯಲ್ಲಿರ್ತಾರೆ. ಅಂದ ಮೇಲೆ ಜೊತೆಯಲ್ಲಿ ಯಾರಿರಲು ಸಾಧ್ಯ? ಸಮಾನರಾಗುವಂಥವರು. ಅವರು ನಂಬರ್ 1 ಆತ್ಮ. ಅಂದ ಮೇಲೆ ಜೊತೆಯಲ್ಲಿ ಹೇಗೆ ಇರ್ತೀರಿ? ನಂಬರ್ 1 ಆದಾಗಲೇ ಜೊತೆ ಇರ್ತೀರಿ. ಎಲ್ಲದರಲ್ಲೂ ನಂಬರ್ 1. ಮನಸ್ಸಿನಲ್ಲಿ, ವಚನದಲ್ಲಿ, ಕರ್ಮದಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕೃತಿಯಲ್ಲಿ, ಎಲ್ಲದರಲ್ಲಿ. ಅಂದ ಮೇಲೆ ನಂಬರ್ 1 ಆಗಿದ್ದೀರೋ ಅಥವಾ ನಂಬರ್ ವಾರ್ ಆಗಿದ್ದೀರೋ? ಒಂದು ವೇಳೆ ಪ್ರೀತಿ ಇದ್ದರೆ ಪ್ರೀತಿಗಾಗಿ ಏನೇ ಅರ್ಪಣೆ ಮಾಡಬೇಕಾಗಿರಲಿ
ಕಷ್ಟವಾಗೋದಿಲ್ಲ. ಅಂತಿಮ ಜನ್ಮ ಕಲಿಯುಗ ಅಂತಿಮದಲ್ಲಿಯೂ ಸಹ ದೇಹಾಭಿಮಾನದ ಪ್ರೀತಿ ಇರುವವರು ಪ್ರಾಣವನ್ನೇ ಬೇಕಾದರೂ ಅರ್ಪಣೆ ಮಾಡ್ತಾರೆ. ಅಂದ ಮೇಲೆ ತಾವು ಒಂದು ವೇಳೆ ಬ್ರಹ್ಮಬಾಬನ ಪ್ರೀತಿಯಲ್ಲಿ ತಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡರೆ ಅದೇನು ದೊಡ್ಡ ವಿಚಾರ? ದೊಡ್ಡ ವಿಚಾರವೇನು ಇಲ್ಲ. ಅಂದ ಮೇಲೆ ಇಂದಿನಿಂದ ಎಲ್ಲರ ಸಂಸ್ಕಾರ ಪರಿವರ್ತನೆಯಾಯಿತು. ಪಕ್ಕ ರಿಪೋರ್ಟ್ ಬರ್ತದೆ. ತಮ್ಮ ಜೊತೆಯವರು ಬರೆಯುತ್ತಾರೆ. ಪಕ್ಕ ದಾದಿಯರೇ ಕೇಳುತ್ತಿದ್ದೀರಾ? ಸಂಸ್ಕಾರ ಬದಲಾಯಿತು ಎಂದು ಹೇಳ್ತಾರೆ. ಅಥವಾ ಸಮಯ ಹಿಡಿಸುತ್ತದೆಯೋ ಏನು? ಮೋಹಿನಿ ಹೇಳು, ಬದಲಾಗುತ್ತಾರಲ್ಲವೇ? ಇವರೆಲ್ಲರೂ ಪರಿವರ್ತನೆ ಆಗುತ್ತಾರಲ್ಲವೇ? ಅಮೆರಿಕಾದವರಂತೂ ಪರಿವರ್ತನೆಯಾಗ್ತಾರೆ. ನಗುವಿನ ಮಾತು ಹಾಗೆಯೇ ಉಳಿದು ಹೋಯಿತು. ನಗುವಿನ ಮಾತು ಇದಾಗಿದೆ. ಎಲ್ಲರೂ ಹೇಳ್ತಾರೆ, ಪುರುಷಾರ್ಥವನ್ನು ಬಹಳ ಮಾಡ್ತಾರೆ. ಬಾಪ್ತಾದರವರಿಗೂ ಸಹ ನೋಡಿ ಬಹಳ ಪುರುಷಾರ್ಥ ಮಾಡುತ್ತಾರೆಂದು ದಯೆ ಬರ್ತದೆ. ಕೆಲವೊಮ್ಮೆ ಬಹಳ ಕಷ್ಟಪಡ್ತಾರೆ. ಮತ್ತೇನು ಹೇಳ್ತಾರೆ? ಏನು ಮಾಡೋದು, ನನ್ನ ಸಂಸ್ಕಾರವೇ ಆಗಿದೆ. ಸಂಸ್ಕಾರದ ಮೇಲೆ ಹೇಳಿ ತಮ್ಮನ್ನು ಹಗುರ ಮಾಡಿಕೊಳ್ತಾರೆ. ಆದರೆ ಬಾಪ್ತಾದ ಇಂದು ನೋಡಿದರೂ ನನ್ನ ಸಂಸ್ಕಾರ ಎಂದು ತಾವು ಹೇಳ್ತೀರಿ. ಏನು ಇದು ತಮ್ಮ ಸಂಸ್ಕಾರವೇ? ತಾವು ಆತ್ಮವಾಗಿದ್ದೀರಿ, ಆತ್ಮವಲ್ಲವೇ? ದೇಹವಂತೂ ಅಲ್ಲ ತಾನೆ? ಅಂದ ಮೇಲೆ ಆತ್ಮದ ಸಂಸ್ಕಾರವೇನು? ತಮ್ಮ ಸಂಸ್ಕಾರವೇನು? ಆತ್ಮದ ನಿಜ ಸಂಸ್ಕಾರವೇನು? ಯಾವುದನ್ನು ತಾವು ಇಂದು ನನ್ನದು ಎಂದು ಹೇಳ್ತೀರಿ, ಅದು ತನ್ನದೋ ಅಥವಾ ರಾವಣನದ್ದೋ? ಯಾರದ್ದು? ತಮ್ಮದೇನು ಅಲ್ಲವೇ? ಅಂದ ಮೇಲೆ ನನ್ನನ್ನು ನನ್ನದು ಎಂದು ಏಕೆ ಹೇಳ್ತೀರಿ? ಹಾಗೆಯೇ ನನ್ನ ಸಂಸ್ಕಾರ ಆಗಿದೆ ಎಂದು ತಾವೇ ಹೇಳ್ತೀರಿ. ಇಂದಿನಿಂದ ನನ್ನ ಸಂಸ್ಕಾರ ಎಂದು ಹೇಳಬಾರದು. ಇಲ್ಲ, ಎಲ್ಲ ಕಡೆಯಿಂದ ಕಸ ಹಾರಿಕೊಂಡು ಕೆಲವೊಮ್ಮೆ ಬಂದು ಬಿಡುತ್ತದೆ. ಅಂದ ಮೇಲೆ ಇದು ರಾವಣನ ವಸ್ತು ಬಂದು ಬಿಟ್ಟಿದೆ. ಅದನ್ನು ನನ್ನದು ಎಂದು ಹೇಗೆ ಹೇಳ್ತೀರಿ? ನನ್ನದೇನು ಇಲ್ಲ ತಾನೆ? ಅಂದ ಮೇಲೆ ಇನ್ನೆಂದೂ ಹೇಳಬಾರದು. ಯಾವಾಗ ನನ್ನದು ಎಂಬ ಶಬ್ದ ಹೇಳ್ತೀರಿ ಆಗ ನೆನಪು ಮಾಡಿಕೊಳ್ಳಿ, ನಾನು ಯಾರು ಹಾಗೂ ನನ್ನ ಸಂಸ್ಕಾರವೇನು. ದೇಹಾಭಿಮಾನದಲ್ಲಿ ನನ್ನ ಸಂಸ್ಕಾರ, ಆತ್ಮಾಭಿಮಾನಿಯಲ್ಲಿ ಈ ಸಂಸ್ಕಾರ ಇಲ್ಲ. ಅಂದ ಮೇಲೆ ಈಗ ಈ ಭಾಷೆಯನ್ನೂ ಸಹ ಪರಿವರ್ತನೆ ಮಾಡಿಕೊಳ್ಳಬೇಕು. ನನ್ನ ಸಂಸ್ಕಾರ ಎಂದು ಹೇಳಿ ಹುಡುಗಾಟಿಕೆಯವರಾಗ್ತಿರಿ. ಭಾವವಿರಲಿಲ್ಲ ಸಂಸ್ಕಾರ ಎಂದು ಹೇಳ್ತೀರಿ. ಸರಿ, ಇನ್ನೊಂದು ಶಬ್ದ ಏನು ಹೇಳ್ತೀರಿ? ನನ್ನ ಸ್ವಭಾವ. ಈಗ ಸ್ವಭಾವ ಎನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ. ಸ್ವ ಎಂದರೆ ಸದಾ ಚೆನ್ನಾಗಿರ್ತದೆ. ನನ್ನ ಸ್ವಭಾವ, ಸ್ವಯಂನ ಭಾವ ಒಳ್ಳೆಯದಾಗಿರ್ತದೆ, ಕೆಟ್ಟದಾಗಿರೋದಿಲ್ಲ. ಅಂದ ಮೇಲೆ ನನ್ನ ಸ್ವಭಾವ, ನನ್ನ ಸಂಸ್ಕಾರ ಯಾವ ಶಬ್ದ ಉಪಯೋಗಿಸ್ತೀರಿ ಆ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ. ನನ್ನ ಎಂಬ ಶಬ್ದವನ್ನು ಯಾವಾಗ ಉಪಯೋಗಿಸಿದರೂ ನನ್ನ ನಿಜ ಸಂಸ್ಕಾರ ಯಾವುದು? ಇದನ್ನು ಯಾರು ಹೇಳ್ತಾರೆ? ಇದು ನನ್ನ ಸಂಸ್ಕಾರ ಎಂದು ಆತ್ಮ ಹೇಳುತ್ತದೆಯೇ? ಯಾವಾಗ ಇದನ್ನು ಯೋಚಿಸ್ತೀರಿ ಆಗ ತಮ್ಮ ಮೇಲೆ ನಗು ಬರ್ತದೆ. ನಗು ಬರುತ್ತದೆಯಲ್ಲವೇ? ನಗು ಬಂದಾಗ ಯಾವ ಹೆಚ್ಚು ಕಡಿಮೆ ಮಾಡುತ್ತೀರೋ ಅದು ಸಮಾಪ್ತಿಯಾಗ್ತದೆ. ಇದಕ್ಕೆ ಹೇಳ್ತಾರೆ ಭಾಷೆಯ ಪರಿವರ್ತನೆ ಮಾಡಿಕೊಳ್ಳುವುದು. ಅಂದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಸ್ವಮಾನ ಹಾಗೂ ಸಮ್ಮಾನದಲ್ಲಿರುವುದು. ಸ್ವಯಂ ಸದಾ ಸ್ವಮಾನದಲ್ಲಿರಿ. ಅನ್ಯರನ್ನೂ ಸಹ ಸ್ವಮಾನದಿಂದ ನೋಡಿ. ಸ್ವಮಾನದಿಂದ ನೋಡಿದಾಗ ಯಾವುದೇ ಮಾತು ಬಂದರೆ ಅದು ತಮಗೆ ಇಷ್ಟವಿಲ್ಲ ಎಂದಾದರೂ, ಯಾವುದೇ ಹೆಚ್ಚು ಕಡಿಮೆಯಾದರೂ ತಮಗೆ ಇಷ್ಟವಾಗುತ್ತದೆಯೇ? ಇಷ್ಟವಾಗೋದಿಲ್ಲ ಅಲ್ಲವೇ? ಅಂದಾಗ ಒಬ್ಬರು ಇನ್ನೊಬ್ಬರನ್ನು ನೋಡಿದರೂ ಸ್ವಮಾನದಿಂದ ನೋಡಿ. ಇವರು ವಿಶೇಷ ಆತ್ಮನಾಗಿದ್ದಾರೆ, ಇವರು ತಂದೆಯ ಪಾಲನೆ ಪಡೆಯುತ್ತಿರುವ ಬ್ರಾಹ್ಮಣ ಆತ್ಮನಾಗಿದ್ದಾರೆ, ಇವರು ಕೋಟಿಯಲ್ಲಿಯೂ ಕೆಲವರು, ಕೆಲವರಲ್ಲಿಯೂ ಕೆಲವರಾದ ಆತ್ಮನಾಗಿದ್ದಾರೆ. ಕೇವಲ ಒಂದು ಮಾತನ್ನಾಡಿ, ಆದರೆ ತಮ್ಮ ನಯನಗಳಲ್ಲಿ ಬಿಂದುವನ್ನು ಸಮಾವೇಶ ಮಾಡಿಕೊಳ್ಳಿ ಸಾಕು. ಒಂದು ಬಿಂದುವಿನಂತೂ ನೋಡ್ತೀರಿ, ಇನ್ನೊಂದು ಬಿಂದುವನ್ನು ಸಮಾವೇಶ ಮಾಡಿಕೊಂಡಾಗ ಏನೂ ಆಗೋದಿಲ್ಲ. ಅಂದರೆ ಪರಿಶ್ರಮ ಪಡಬೇಕಾಗೋದಿಲ್ಲ. ಹೇಗೆ ಆತ್ಮ ಆತ್ಮವನ್ನು ನೋಡುತ್ತಿದೆ, ಆತ್ಮ ಆತ್ಮದೊಂದಿಗೆ ಮಾತನಾಡ್ತಿದೆ. ಹೀಗೆ ಆತ್ಮಿಕ ವೃತ್ತಿ, ಆತ್ಮಿಕ ದೃಷ್ಟಿ ಮಾಡಿಕೊಳ್ಳಿ. ಏನು ಮಾಡಬೇಕೆಂದು ತಿಳಿಯುತ್ತೆ. ಇನ್ನು ಮುಂದೆ
ಎಂದೂ ಸಹ ನನ್ನ ಸಂಸ್ಕಾರವೆಂದು ಹೇಳಬಾರದು, ಸ್ವಭಾವವೆಂದು ಹೇಳುತ್ತೀರೆಂದರೆ ಸಹ ಸ್ವಯಂನ ಭಾವದಲ್ಲಿರಬೇಕು. ಸರಿಯೇ? ಬಾಪ್ದಾದರವರು ಈ ಸೀಸನ್ನಿನ ಮೊದಲ ಟರ್ನಿನಲ್ಲಿ ಮೊದಲ ಟರ್ನಂತೂ ತಮ್ಮೆಲ್ಲರದ್ದೂ ಆಗಿದೆಯಲ್ಲವೇ? ಅಂದ ಮೇಲೆ ಯಾವಾಗ ಮೊದಲ ಟರ್ನ್ ಪಡೆದುಕೊಂಡಿದ್ದೀರೆಂದರೆ ಮೊದಲ ನಂಬರಿನ ರಿಟರ್ನ್ ಅಂದರೆ ಪ್ರತಿಯಾಗಿ ಕೊಡಬೇಕಾಗುತ್ತದೆಯಲ್ಲವೇ? ಮತ್ತು ಡಬಲ್ ವಿದೇಶಿಯರ ಈ ವಿಶೇಷತೆಯಂತೂ ಜನ್ಮತಃ ಬಂದಿದೆ. ಏನೇ ಮಾಡುತ್ತಾರೆಂದರೆ ಅದು ಪೂರ್ಣ ಆಗಿಯೇ ಮಾಡುತ್ತಾರೆ, ಅರ್ಧಂಬರ್ಧ ಮಾಡುವುದಿಲ್ಲ. ಹೌದೋ ಅಥವಾ ಇಲ್ಲವೋ ಎಂಬುದರ ಮಧ್ಯೆ ಸಿಲುಕಿ ಹಾಕಿಕೊಳ್ಳೋದಿಲ್ಲ. ಅಂದ ಮೇಲೆ ಮೊದಲ ಟರ್ನಿಗೆ ರಿಟರ್ನ್ ಕೊಡಬೇಕಲ್ಲವೇ? ಈ ಸೀಸನ್ನಿನಲ್ಲಿ ಅಂದರೆ ಪೂರ್ಣ ಸೀಸನ್ನಿನಲ್ಲಿ ಇಂದಿನಿಂದ ಮೊದಲ ಅವಕಾಶವಿದೆ. ಬಾಪ್ದಾದರವರು ಇದನ್ನೇ ಬಯಸ್ತಾರೆ. ಈ ಪೂರ್ಣ ವರ್ಷದಲ್ಲಿ ಭಲೆ 6 ತಿಂಗಳೇ ನಡೆಯಬಹುದು, ಆದರೆ ಪೂರ್ಣ ವರ್ಷದಲ್ಲಿ ಎಲ್ಲರೂ ಯಾವಾಗಲೇ ಮಿಲನ ಮಾಡ್ತೀರಿ, ಯಾರೊಂದಿಗೆ ಮಿಲನ ಮಾಡ್ತೀರಿ, ಭಲೆ ಪರಸ್ಪರರ ಆಗಿರಬಹುದು, ಅನ್ಯ ಆತ್ಮಗಳೊಂದಿಗೆ ಇರಬಹುದು. ಯಾವಾಗಲೇ ಯಾರೊಂದಿಗೆ ಮಿಲನ ಮಾಡುತ್ತೀರೆಂದರೆ ಅವರಿಗೆ ಸಂತುಷ್ಟತೆಯ ಸಹಯೋಗ ನೀಡಿ, ತಾವು ಸಂತುಷ್ಟರಾಗಿ ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಿ. ಈ ಸೀಸನ್ನಿನ ಸ್ವಮಾನವಾಗಿದೆ ಸಂತುಷ್ಟ ಮಣಿ. ಸದಾ ಸಂತುಷ್ಟ ಮಣಿಗಳು. ಸಹೋದರರೂ ಸಹ ಮಣಿಗಳಾಗಿದ್ದೀರಿ. ಮಣಗಳಲ್ಲಿ ಮಣಿಗಳು. ಒಂದೊಂದು ಆತ್ಮ ಪ್ರತಿಯೊಂದು ಸಮಯದಲ್ಲಿ ಸಂತುಷ್ಟ ಮಣಿಯಾಗಿದೆ ಮತ್ತು ಸ್ವಯಂ ಸಂತುಷ್ಟರಾಗುತ್ತೀರೆಂದರೆ ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡ್ತೀರಿ. ತಾವು ಸಂತುಷ್ಟರಾಗಬೇಕು, ಸಂತುಷ್ಟರನ್ನಾಗಿ ಮಾಡಬೇಕು. ಸರಿಯೇ? ಇಷ್ಟವಿದೆಯೇ? ಕುಮಾರಿಯರಿಗೆ ಇಷ್ಟವಿದೆಯೇ? ಯಾರಿಗೆ ಇಷ್ಟವಿದೆಯೋ ಅವರು ಮಾಡುವರು. ಕೇವಲ ಕೇಳುವುದರಲ್ಲಿ ಇಷ್ಟವಲ್ಲ, ಮಾಡುವುದರಲ್ಲಿ ಯಾರಿಗೆ ಇಷ್ಟವಿದೆಯೋ ಅವರೆಲ್ಲರೂ ಕೈಯೆತ್ತಿ. ಎಲ್ಲರೂ ಕೈಯೆತ್ತುತ್ತಿರುವುದನ್ನು ನೋಡಿ ಬಾಪ್ದಾದರವರು ಖುಷಿಯಾದರು. ಬಹಳ ಒಳ್ಳೆಯದು, ಶುಭಾಶಯಗಳು, ಶುಭಾಶಯಗಳು. ಏನೇ ಆಗಲಿ ತಮ್ಮ ಸ್ವಮಾನದ ಆಸನದ ಮೇಲೆ ಸ್ಥಿತರಾಗಿರಿ, ಅಲೆದಾಡಬೇಡಿ. ಒಮ್ಮೆ ಒಂದು ಆಸನದ ಮೇಲೆ, ಇನ್ನೊಮ್ಮೆ ಇನ್ನೊಂದು ಆಸನದ ಮೇಲೆ ಕುಳಿತುಕೊಳ್ಳುವುದಲ್ಲ. ತಮ್ಮ ಸ್ವಮಾನದ ಆಸನದ ಮೇಲೆ ಏಕಾಗ್ರವಾಗಿರಿ ಮತ್ತು ಏಕಾಗ್ರ ಆಸನದ ಮೇಲೆ ಸ್ಥಿತರಾಗಿ. ಒಂದು ವೇಳೆ ಯಾವುದೇ ಮಾತು ಬರುತ್ತದೆ ಎಂದರೆ ಅದನ್ನು ಕಾರ್ಟೂನ್ ಶೋನ ರೂಪದಲ್ಲಿ ನೋಡಿ. ಕಾರ್ಟೂನ್ ಶೋ ನೋಡಲು ಚೆನ್ನಾಗಿರುತ್ತದೆಯಲ್ಲವೇ? ಅಂದ ಮೇಲೆ ಇದು ಸಮಸ್ಯೆ ಅಲ್ಲ, ಕಾರ್ಟೂನ್ ಶೋ ನಡೀತಿದೆ ಎಂದು ತಿಳಿಯಿರಿ. ಯಾವುದೇ ಹುಲಿ ಬರ್ತದೆ, ಮೇಕೆ ಬರ್ತದೆ, ಚೇಳು ಬರ್ತದೆ, ಕೊಳಕು ಹಲ್ಲಿಯೂ ಬರಲಿ, ಇದು ಕೊಳಕು ಕಾರ್ಟೂನ್ ಶೋ ಆಗಿದೆ. ಆದರೆ ತಮ್ಮ ಆಸನದಿಂದ ಇಳಿಯಬೇಡಿ, ಆಗ ಮಜಾ ಇರೋದು. 4 ಕಡೆಯ ಪ್ರೀತಿಯ ಮಕ್ಕಳಿಗೆ, ಸರ್ವ ಸ್ನೇಹಿ ಸಹಯೋಗಿ ಸಮಾನರಾಗುವ ಮಕ್ಕಳಿಗೆ, ಸದಾ ತಮ್ಮ ಶ್ರೇಷ್ಠ ಸ್ವಭಾವ ಮತ್ತು ಸಂಸ್ಕಾರವನ್ನು ಸ್ವರೂಪದಲ್ಲಿ ಇಮರ್ಜ್ ಮಾಡುವ ಮಕ್ಕಳಿಗೆ, ಸದಾ ಸುಖ ನೀಡುವ ಸರ್ವರಿಗೆ, ಸ್ನೇಹವನ್ನು ಕೊಡುವ ಮಕ್ಕಳಿಗೆ, ಸದಾ ಸಂತುಷ್ಟ ಮಣಿಗಳಾಗಿ ಸದಾ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸುವಂತಹ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ: ಶುಭ ಚಿಂತನೆ ಮತ್ತು ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತಾ ಭವ. ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಆಗಿರೋದಕ್ಕಾಗಿ ಈರ್ಷೆ, ತಿರಸ್ಕಾರ ಮತ್ತು ಅವಹೇಳನ ಈ 3 ಮಾತುಗಳಿಂದ ಮುಕ್ತರಾಗಿ ಸರ್ವರ ಪ್ರತಿ ಶುಭ ಚಿಂತಕರಾಗಿ ಮತ್ತು ಶುಭ ಚಿಂತನೆ ಸ್ಥಿತಿಯ ಅನುಭವ ಮಾಡಿ. ಏಕೆಂದರೆ ಯಾರಲ್ಲಿ ಈರ್ಷೆಯ ಅಗ್ನಿ ಇರ್ತದೆ ಅವರು ಸ್ವಯಂ ಸುಟ್ಟು ಹೋಗ್ತಾರೆ, ಬೇರೆಯವರಿಗೆ ತೊಂದರೆ ಕೊಡ್ತಾರೆ. ತಿರಸ್ಕಾರದವರು ಸ್ವಯಂ ಬೀಳ್ತಾರೆ, ಅನ್ಯರನ್ನು ಬೀಳಿಸ್ತಾರೆ. ಮತ್ತು ನಗುವುದರಲ್ಲಿಯೂ ಅವಹೇಳನ ಮಾಡುವವರು ಆತ್ಮವನ್ನು ಸಾಹಸಹೀನ ದುಃಖಿಯನ್ನಾಗಿ ಮಾಡ್ತಾರೆ. ಇದಕ್ಕಾಗಿ ಈ 3 ಮಾತುಗಳಿಂದ ಮುಕ್ತರಾಗಿ ಶುಭ ಚಿಂತಕ ಸ್ಥಿತಿಯ ಅನುಭವ ಮೂಲಕ ದಾತನ ಮಕ್ಕಳು ಮಾಸ್ಟರ್ ದಾತಾ ಆಗಿ. ಸುವಾಕ್ಯ: ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂತಹ ಸ್ವರಾಜ್ಯ ಅಧಿಕಾರಿಗಳಾಗಿ.
ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿ. ನೀವು ಬ್ರಾಹ್ಮಣ ಮಕ್ಕಳು ಬುಡವಾಗಿದ್ದೀರಿ. ಬುಡದಿಂದ ಇಡೀ ವೃಕ್ಷವನ್ನು ಸಕಾಶ ತಲುಪುತ್ತದೆ. ಈಗ ವಿಶ್ವಕ್ಕೆ ಸಕಾಶ ಕೊಡುವವರಾಗಿದ್ದೀರಿ. ಒಂದು ವೇಳೆ 20 ಸೆಂಟರ್, 30 ಸೆಂಟರ್ ಅಥವಾ 250 ಅಥವಾ ಝೋನ್ ಇದು ಬುದ್ಧಿಯಲ್ಲಿದ್ದರೆ ಬೇಹದ್ದಿನಲ್ಲಿ ಸಕಾಶ ಕೊಡಲು ಸಾಧ್ಯವಿಲ್ಲ. ಇದಕ್ಕಾಗಿ ಹದ್ದಿನಿಂದ ಹೊರಬಂದು ಈಗ ಬೇಹದ್ದಿನ ಸೇವೆಯ ಪಾತ್ರ ಆರಂಭ ಮಾಡಿ. ಬೇಹದ್ದಿನಲ್ಲಿ ಹೋಗೋದರಿಂದ ಹದ್ದಿನ ಮಾತುಗಳು ಸ್ವತಃವಾಗಿ ಬಿಟ್ಟು ಹೋಗ್ತದೆ. ಬೇಹದ್ದಿನ ಸಕಾಶದಿಂದ ಪರಿವರ್ತನೆಯಾಗ್ತದೆ. ಇದು ಫಾಸ್ಟ್ ಸೇವೆಯ ಫಲಿತಾಂಶವಾಗಿದೆ. ಒಳ್ಳೆಯದು. ಓಂ ಶಾಂತಿ.